ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸಂಜೆ ಆಗೋಗಿದೆ ಇವತ್ತು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. ನಾನೇ ಬೆಳಗ್ಗೆಯಿಂದ ವ್ಲಾಗ್ ಮಾಡಬೇಕಾಯ್ತಾ. ನಮ್ಮದು ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗಿದೆ ಆಯಿತಾ. ವಾಷಿಂಗ್ ಮಿಷಿನ್ ಅವ್ರು ಬಂದು ಅದನ್ನು ಸರಿ ಮಾಡಿಲ್ಲ, ಏನೋ ಸೆನ್ಸರ್ ಹೋಗಿದೆ ಅಂತ ತೊಗೊಂಡೋಗಿದ್ದಾರೆ. ಸೊ ಅದ್ರದ್ದೇ ಒಂದು ದೊಡ್ಡ ಕಥೆಯಾಗಿ ಮಧ್ಯಾಹ್ನ ತನಕ ಅದೇ ಆಗೋಯ್ತು. ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಅದು ಸ್ಯಾಟರ್ಡೇ ಆಗಿರೋದ್ರಿಂದ. ಫಸ್ಟು ವಾಷಿಂಗ್ ಮಿಷಿನ್ ಇಂಪಾರ್ಟೆಂಟ್ ಅಲ್ವಾ. ಸೊ ವಾಷಿಂಗ್ ಮಿಷಿನ್ ಅವ್ರು ಬಂದು ಆ ಸೆನ್ಸರ್ ಏನೋ ಹೋಗಿದೆ ಅಂದಿದ್ದಾರಲ್ಲ, ಬೋರ್ಡ್ ಎತ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಮಧ್ಯಾಹ್ನನೇ ವ್ಲಾಗ್ ಮಾಡಬೇಕಿತ್ತು, ಬೆಳಗ್ಗೆ ಎದ್ದಾಗಿಂದನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ. ಅವರು ನೋಡಿದ್ರೆ ಬಟ್ಟೆದೇ ಒಂದು ಕತೆ ಆಯಿತು. ಆಮೇಲೆ ಅವ್ರನ್ನ ಕರೆಯೋದು, ನಂಬರ್ ಸಿಕ್ಕಿರಲಿಲ್ಲ, ನಂಬರಲ್ಲಿ ಫೋನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗೋಯ್ತು. ಸೊ ಫೈನಲಿ ಸಂಜೆ ಎಲ್ಲರೂ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನೋ ಮಹಾರಾಜಾಸ್ ಗ್ರೌಂಡಲ್ಲಿ ಏನೋ ಮೇಳ ಏನೋ ಹಾಕಿದಾರಂತೆ, ಸಂಜೆ ಸಂತೆ ಮೇಳನ ಏನೋ ಹಾಕಿದಾರಂತೆ. ಸೊ ಅದಕ್ಕೆ ನಾನು ಅಮ್ಮ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಾ. ನನ್ನ ತಂಗಿ ಮತ್ತು ಧನ್ವಿತ್ನ ಬಿಟ್ಟು ಹೋದ್ರೆ ಅಷ್ಟೇ. ಆಮೇಲೆ ಅವನು ಸೊ ನಾನು ಧನ್ವಿತ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವರೆಲ್ಲ ರೆಡಿ ಆಗ್ತಿದ್ರು. ನಾನು ಅಷ್ಟೊತ್ತಲ್ಲಿ ಇದನ್ನು ವ್ಲಾಗ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ವೆಲ್ಕಮ್ ಮಾಡಿಲ್ವಲ್ಲ ಇಂಟ್ರಡಕ್ಷನ್ ಅಂತ ಬಂದೆ. ಸೊ ಈಗ ಹೋಗಬೇಕು, ನೋಡೋಣ ಅಲ್ಲಿ ಏನೇನಿರುತ್ತೆ ನೋಡೋಣ. ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ ಮಾಡಿ, ಮತ್ತು ನಾನು ಎಲ್ಲೂ ಹೋಗೂ ಇರಲಿಲ್ಲ. ಈಗ ರೀಸೆಂಟಾಗಂತೂ ತುಂಬ ಕೆಲಸ ಇತ್ತು, ಮನೆ ಕೆಲಸನೂ ಎಲ್ಲ ಇತ್ತಲ್ಲ, ಅದಕ್ಕೆ ಎಲ್ಲೂ ಹೋಗಿರಲಿಲ್ಲ. ಇವತ್ತು ನೋಡಿದ್ರೆ ಹೆಂಗಾಯಿತು. ಸಂಜೆ ಮೇಲಾದರೂ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ನಮ್ಮ ಧನ್ವಿತು ವಾಚ್ ಬುಕ್ ಮಾಡಿದ್ದ ಆಯಿತಾ. ವಾಚ್ ಬುಕ್ ಮಾಡಿಸಿದ, ಡಿಜಿಟಲ್ ವಾಚ್ ಬೇಕು, ಹಿಂಗಂದರೆ ನನಗೆ ಆನ್ ಆಗಬೇಕು, ಟಚ್ ಮಾಡಿದ್ರೆ ಆನ್ ಆಗಬೇಕು, ಆ ಥರ ವಾಚ್ ಬೇಕು ಅಂತ ಬುಕ್ ಮಾಡಿಸಿದ. ಇವತ್ತು ಬಂದಿದೆ ಅದು. ನಾವು ಫ್ಲಿಪ್ಕಾರ್ಟಲ್ಲೇ ಮಾಡಿದ್ವಿ, ಇವತ್ತು ಬಂದಿದೆ ಅದು. ಅವನಿಗೆ ಹೇಳಿಲ್ಲ ನಾವು, ಅದನ್ನು ಔಸಿಟ್ಬಿಟ್ಟಿದ್ದೀನಿ. ಸೊ ಅದರಿಂದ ಇವಾಗ ಹೋಗಿ ತೋರಿಸ್ತೀನಿ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಅದೇ ಬೇಕು ಅಂತ ಕೇಳಿ ಬುಕ್ ಮಾಡಿಸ್ಕೊಂಡಿದ್ದ. ಅವ್ನು ಕೇಳ್ದ ಆ್ಯಪಲ್ದು ಈ ಥರ ಇದ್ದರೆ ಸಾಕು ಅಂತೆ. ಅದು ಇನ್ನೂ ಆ್ಯಪಲ್ ತೊಗೊಂಡ್ಬಿಟ್ಟು ಈ ಥರ ಇದ್ದರೆ ಸಾಕು ಅಂತಿದ್ದ. ಆಮೇಲೆ ಅವನಿಗೆ ಇಷ್ಟ ಆಗೋ ಥರನೇ ಇನ್ಯಾವ್ದಾದ್ರು ನೋಡೋಣ ಅಂತ ಅಂದ್ಬಿಟ್ಟು 1000 ಸಮಥಿಂಗಲ್ಲಿತ್ತು, ಅದನ್ನು ಬುಕ್ ಮಾಡಿ ಅವನಿಗೆ ತರಿಸಿದ್ದೀವಿ. ಅವನಿಗೆ ಅಂತಲ್ಲ, ಎಲ್ರಿಗೂ ಯೂಸ್ ಆಗುತ್ತೆ ಅಂತ ತರಿಸಿದ್ದೀವಿ. ಅವನಿಗೆ ಹೇಳಿಲ್ಲ ಬಂದಿದೆ ಅಂತ. ಈಗ ಹೋಗಿ ಕೆಳಗಡೆ ಹೋದ್ಮೇಲೆ ಹೇಳ್ತೀನಿ. ಹಿಂಗೂ ಬಟ್ಟೆಲ್ಲ ಎತ್ಕೋಬೇಕಿತ್ತು, ಬಟ್ಟೆಲ್ಲ ಎತ್ಕೊಂಡು ಹೋಗಿ ಕೆಳಗಡೆ ಹಾಕ್ಬಿಟ್ಟು ಈಗ ಹೊರಟ್ರೆ ಸರಿ ಹೋಗುತ್ತೆ. ಹೋಗೋಕ್ಕೆ ಮುಂಚೆ ಆ ಸಂತೆ, ಮೈಸೂರು ಸಂತೆ ಏನೋ ಇದೆಯಲ್ಲ, ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಅವ್ನಿಗೆ ವಾಚ್ ತೋರಿಸ್ಬಿಟ್ರೆ ಮಾತ್ರ ಹಾಕೊಂಡು ಬಂದೇ ಬರ್ತೀನಿ ಅಂತಾನೆ. ಈಗ ಆಲ್ರೆಡಿ ಹೆಂಗೆ ಪಂಕಾಗಿ ರೆಡಿ ಆಗೋನು ಗೊತ್ತಾ. ಅವಾಗಿಂದ ನೋಡಬೇಕು, ಜಲ್ಲ ಹಾಕೋತಾನೆ, ಕೂದಲು ಕೂರಿಸ್ಕೋತಾನೆ, ಎಷ್ಟೆಲ್ಲ ಮಾಡ್ತವನೆ. ಸೊ ಇವಾಗ ಹೋಗೋಣ, ಹೋಗಿ ಅವನಿಗೆ ವಾಚ್ ಕೊಟ್ಬಿಟ್ಟು ಮೈಸೂರು ಸಂತೆಗೆ ಹೋಗೋಣ ಬನ್ನಿ. ಏನು ತಂದಿದ್ದೀವಿ ಹೊಸದು? ಹೌದಾ, ತೋರಿಸು. ಏನವ ಇನ್ನೂ ಒಂದು ಬಂದಿದೆ. ಇರಿ ಏನವ ನಮ್ಮನೆಗೆ ಏನು ತಂದಿದ್ದೀವಿ ತೋರಿಸು. ಎಲ್ಲ ನೋಡ್ತಾ ಇದ್ದಾರೆ, ಜನರೆಲ್ಲ ನೋಡ್ತಾ ಇದ್ದಾರೆ. ಗಾಯ್ಸ್ ಎಲ್ಲ ಹೇಳು. ಹಠ ಮಾಡಿ ಬೇಕೇ ಬೇಕು ಅಂತ ತರಿಸ್ಕೊಂಡವನೆ. ಅವನಿಗೆ ತುಂಬ ಇಷ್ಟ ಫಿಶ್ಶು. ಇವತ್ತೇ ಹೊಸದಾಗಿ ತಗೊಂಡಿರೋದು ನೋಡಿ ಗೈಸ್. 4 ಬ್ರೌನ್ ಒಂದು, ಮತ್ತೆ ಗೋಲ್ಡನ್ ಫಿಶ್ ಒಂದು. ಸೊ ಟೋಟಲಿ ಒಂದು ಇನ್ನೊಂದು 2. ಎಷ್ಟಾಯ್ತು? ಎಷ್ಟು ತಂದಿದ್ದೀರಾ ಟೋಟಲ್? 4 ಫಿಶ್ ತಂದಿದ್ದೀರಾ. ಬೌಲ್ ಇತ್ತು, ಅದೆಲ್ಲ ಒಂದು ಸ್ವಲ್ಪ ಗ್ಲಾಸ್ ಹೊಡೆದೋಗಿತ್ತು. ಫಿಶ್ನೇ ಹಾಕ್ಬಿಡ್ತಾ ಇದೆಯಾ? ಏನಾಗ್ತಾ ಇದೆಯಾ? ಫುಡ್ ಆಗ್ತಾ ಇದೆಯಾ? ಇವತ್ತೇ ಹೊಸದಾಗಿ ತಂದಿರೋದು ಗೈಸ್. ಎಷ್ಟು ಚೆನ್ನಾಗಿದೆ. 4 ಫಿಶ್ ತಂದಿದ್ದಾರೆ. 1 ವೈಟು, 2 ವೈಟಾ? ನಾನು ನೋಡೇ ಇಲ್ಲ. 2 ವೈಟು, 1 ಗೋಲ್ಡು, 1 ಗ್ರೀನ್. ಇದು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ನೋಡಿ, 4 ಜನ. ಇದ್ರ ಜೊತೆ ಇನ್ನೊಂದು ಏನೋ ಬಂದಿದೆ, ಅದನ್ನ ನಮ್ಮ ಧನ್ವಿತ್ಗೆ ಈಗ ತೋರ್ಸೋಣ ಬನ್ನಿ ಗೈಸ್. ಎಲ್ಲಿಗೋ ಹೋಯ್ತಾ ಇದೆಯಾ? ಎಲ್ಲ ಹೋಯ್ತಾ ಇದೆಯಾ ರೆಡಿಯಾಗಿ? ಏನೇಳು ಏನ್ ಬಂದಿದೆ? ವಾಚ್ ಅಲ್ಲ, ನಾನೇನೋ ಬೇರೆ ಬುಕ್ ಮಾಡಿದೆ. ನೀನ್ ಕೇಳಿದ್ರೆ ನೀನು ಓಪನ್ ಮಾಡ್ಬೇಕಾ? ನಿನ್ ರಿಯಾಕ್ಷನ್ ಹೆಚ್ಚು ತೋರಿಸೋದಿ. ಅಯ್ಯೋ ಇರು ನಾನು ನೀಟಾಗಿ ಓಪನ್ ಮಾಡ್ಕೊಡ್ತೀನಿ.
ಅಲ್ಲಿ ವಾಚ್ ಇಲ್ಲದೆ ಬೇರೆ ಏನಾದ್ರು ಇರ್ಬೇಕು, ಈಗ ಮಜಾ ಇರುತ್ತೆ. ಕಲ್ಲ ಕೊಟ್ಟಿದ್ರೆ ಏನ್ ಮಾಡ್ತೀಯಾ? ಇರು ಇರು ಇರು, ಇಲ್ಲಿ ಓಪನ್ ಮಾಡ್ಕೊಡ್ತೀನಿ. ಅಲ್ಲಿ ತೋರ್ಸು. ಕೈ ತೆಗಿ ಕೈ ಇಟ್ಕೊಳ್ಳ. ಈಗ ಅದನ್ನಾರು ಓಪನ್ ಮಾಡಕ್ ಬೇಕು. ಯೂಟ್ಯೂಬ್ ವಿಡಿಯೋ ಬಿಫೋರ್ ಯೂಸ್ ಅಂಡ್ ಚಾರ್ಜ್ ಪ್ರಾಪರ್ ಆಗಿ ಚಾರ್ಜ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಗೈಸ್. ಅವನ್ ಕೇಳಿದ್ದೆ ವಾಚ್ ಇದು. ಫಿಕ್ಸ್ ಮಾಡಬೇಕು. ನಿಮ್ಮ ಅಭಿಪ್ರಾಯ ಹೆಂಗಿದೆ ಹೇಳ್ಬಿಡು. ಚೆನ್ನಾಗಿದೆ. ಅಲ್ಲಿ ನೋಡ್ಕೊಂಡು ಹೇಳು. ಚೆನ್ನಾಗಿದೆ. ಖುಷಿನಾ? ನಾನು ಅವ್ರಿಗೆಲ್ಲ ಹೇಳಿದೆ ಮೊದಲೇ ನಿಂಗೆ ವಾಚ್ ತರಿಸಿದೀವಿ ಅಂತ. ಅವನಿಗೆ ಬೇಕಾಗಿರೋದಕ್ಕೆಲ್ಲ ಎಷ್ಟು ಕೇರ್ ಮಾಡ್ಕೋತಾನ ನೋಡಿ. ಒಂದು ಲೈಟ್ ಇರ್ಬೇಕಂತೆ, ಸ್ಕ್ರೀನ್ ಹಾಕ್ಬೇಕಂತೆ, ಆಮೇಲೆ ಅಷ್ಟೊಂದೇನು ಲೈಟ್ ಹಾಕಿ ಅದಕ್ಕೆ ಅದು ಮೇಲೆ ಐತಲ್ಲ ಅಷ್ಟೇ ಸಾಕು ಕಣು. ಎರಡು ಬೇಡ, ಅಲ್ಲೇನು ಬರುತ್ತೆ ಅದು ಫಿಶು. ಆ ಕಡೆ ಲೈಟ್ ಯಾಕೆ ಹಾಕಿದ್ಯಾ? ಆಫ್ ಮಾಡಿ, ಇದೊಂದೇ ಸಾಕು ನೋಡು. ಅದಕ್ಕೆ ಮೇಲ್ಗಡೆ ಇರೋದು ಇದೊಂದೇ ಲೈಟು ಸಾಕು ನೋಡಿ. ನೋಡಿ ಅಚ್ಚ ಆಯಿತು. ನಾವು ಮನೆಯಿಂದ ಹೊರಟ್ಬಿಟ್ಟು ಡೈರೆಕ್ಟ್ ಮಹಾರಾಜಾಸ್ ಗ್ರೌಂಡಿಗೆ ಬಂದ್ವಿ. ಒಳಗಡೆ ಸಾಂಗ್ಸ್ ಎಲ್ಲ ಆಲ್ರೆಡಿ ನಡೀತಾ ಇತ್ತು. ಈಗ ಒಳಗಡೆ ಹೋಗ್ಬೇಕು. ಕಾರ್ ಪಾರ್ಕಿಂಗ್ ಮಾಡ್ತಿದ್ವಿ. ಈ ಸೈಡನ್ನೇ ಕಾರ್ ಪಾರ್ಕಿಂಗ್ ಇದ್ದಿದ್ದು. ಸೊ ನೋಡಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಇವಾಗ ಹೋಗ್ತಾ ಇದ್ವಿ. ಬ್ಯಾಕ್ ಗೇಟ್ ಒಂದಿತ್ತು, ನಾವು ಅಲ್ಲಿಗೆ ಹೊಟ್ಟೋಗ್ಬಿಟ್ಟಿದ್ವಿ. ಆಮೇಲೆ ಗೊತ್ತಾಯ್ತು ಈ ಕಡೆಯಿಂದಾನೆ ಅಂತ. ಅದು ಒಂದೇ ಎಂಟ್ರೆನ್ಸ್, ಯಾಕಂದ್ರೆ ಟಿಕೆಟ್ ಇತ್ತಲ್ಲ. ಸೊ ಈ ಎಂಟ್ರೆನ್ಸ್ ಆಯ್ತು. 60 rupees ಎಂಟ್ರೆನ್ಸ್ ಟಿಕೆಟ್. ಅವ್ರ ಜೊತೆ ಡ್ಯಾನ್ಸ್ ಮಾಡೋಣ. ಅಯ್ಯೋ ಹೊಟ್ಟೋದ್ರು. ನಾವು ಫಸ್ಟ್ ಒಳಗೆ ಬಂದ್ಬಿಟ್ವಿ. ಅಲ್ಲಿ ಸಾಂಗ್ ಹಾಡ್ತಿದ್ರಲ್ಲ, ಅಲ್ಲಿ ಮಳೆ ಬೇರೆ ಬರ್ತಿತ್ತು, ಮತ್ತೆ ಸ್ಟಾಲ್ಸ್ ನೋಡ್ಬೇಕಿತ್ತಲ್ಲ. ಸೊ ಫಸ್ಟ್ ಸ್ಟಾಲ್ಸ್ ನೋಡೋಕೆ ಬಂದ್ಬಿಟ್ವಿ. ಮಳೆ ಅಷ್ಟೊತ್ತ ಕಮ್ಮಿ ಆಗುತ್ತೆ ಅಂತ. ಮಧು ಅಂತ ನನಗೆ ನಮ್ಮ ಧನ್ವಿತ್ ಅಂತ ಧನ್ವಿತ್ ಅಲ್ಲಿ ಯಾರು ಹುಡುಗಿನ ನೀನು ಅಂತ ನಾನು ಹಿಡ್ಕೊಳಕ್ ಹೋಗಿದ್ದೆ. ಚಿಕ್ಕಿ ಹೊಡೆಯಕ್ಕೆ ಹೊಟ್ಟಾಕಿದ್ರ ನೀನು. ಎಷ್ಟು ಕಷ್ಟ ಅಂದ್ರೆ ಅವ್ರಿಗೂ ತುಂಬಾ ಕಷ್ಟ. ಬೆಳಗ್ಗೆಯಿಂದ ಹಿಂಗೆ ಇದ್ದೀರಾ? ಈವ್ನಿಂಗ್ ಇಂದಾನು ಸೂಪರ್. ತುಂಬಾ ಕಷ್ಟ ಇದೆ ಆ ಥರ ಹಾಕೋದು. ಎಲ್ಲಾರ ಅಟ್ರಾಕ್ಷನ್ ನಿಮ್ಮ ಮೇಲೆ ಇದೆ. ಸೂಪರ್. ಆಯ್ತು ಬಾ, ಅವ್ರ ಜೊತೆನೇ ಇದ್ಬಿಡ್ತೀಯಾ? ನಮಸ್ತೆ ಅಂತ ಮಾಡು. ಏನಿಲ್ಲ. ನೈಸ್. ಆ ರೋಬೋಟ್ದು ಮಾತ್ರ ತುಂಬ ಚೆನ್ನಾಗಿತ್ತು. ಆ ರೋಬೋಟ್ ಅಪೋಸಿಟ್ ಈ ಕ್ಯೂಟ್ ಕ್ಯಾಟ್ಸ್ ಇತ್ತು. ನಿಜವಾಗ್ಲೂ ಅದನ್ನ ನೋಡಿದವರು ರಿಯಲ್ ಅನ್ಕೊಳ್ಬೇಕು, ಹಂಗೆ ಇತ್ತು. ಎಲ್ಲ ಅಟ್ರಾಕ್ಷನು ಇಲ್ದ್ರ ಮೇಲೆ ಇತ್ತು. ಎಷ್ಟು ಜನ ತಗೊಂಡ್ರು, ಅದು ಪೆಟ್ ಲವರ್ಸ್ ಅಂತೂ ತಗೊಂಡ್ರು ಸಕ್ಕತ್ ಜನ. ಆ ಕಡೆ ನಾವು ನೋಡಿದ್ದು 1 ರೋ, ಇದು 2nd ರೋ. ನಾವು ಈ ಕಡೆ ಬಂದಿರೋದು. ಅಲ್ಲಿ ರೋಬೋಟು ಅದು ಇದೆಲ್ಲ ಇತ್ತಲ್ಲ, ಇದು ಬಟ್ಟೆಗಳು ಜಾಸ್ತಿ ಇತ್ತು. ಈ ಕಡೆ ನಾವು ಬಂದಿದ್ದು 2nd ರೋ ಅಲ್ಲಿ. ಆ 2nd ರೋ ಇಂದ ಆಚೆ ಬಂದ ತಕ್ಷಣ ಇದೆ ಎಕ್ಸಿಟ್. ಆ ಸ್ಟಾಲ್ಸ್ ಇಂದ ಎಕ್ಸಿಟ್ ಇದು. ಆಚೆ ಬಂದ್ರೆ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇತ್ತು. ಆ ಕಡೆ ಫುಲ್ ಬ್ಯಾಟಿಂಗ್ ತಿನ್ನೋದೇ ಇದ್ದಿದ್ದು. ನಾವು ಆಚೆ ಬಂದ ತಕ್ಷಣ ಇಲ್ಲಿ ಪ್ರಭೂಸ್ ಡ್ರೈ ಗೋಬಿ ಇವ್ರು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಮಹಾರಾಣೀಸ್ ಹತ್ರ ಚೋಪ್ರಾ ಸ್ಟೂಡೆಂಟ್ ಏನಿದೆಯಲ್ಲ ಅಲ್ಲಿ ಹಾಕಿದವರು. ನಮ್ಗೆ ತುಂಬ ಚೆನ್ನಾಗಿ ಫ್ರೆಂಡು. ಸೊ ನಾವು ಅಲ್ಲಿ ತಗೊಂಡ್ವಿ. ನಮ್ಮ ಪಾಪುಗೆ ಸಖತ್ ಪರಿಚಯ ಅವರು. ನಾವು ತಗೊಂಡು ತಿನ್ಕೊಂಡು ಬಂದ್ವಿ. ಅಲ್ಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಪ್ರಭೂಸ್ ಡ್ರೈ ಗೋಬಿ.
ನಾವೆಲ್ಲ ಡ್ರೈ ಗೋಬಿ ತಿನ್ವಿ, ನಮಗೆ ತುಂಬ ಇಷ್ಟ ಅಂತ. ಆ ಡ್ರೈ ಗೋಬಿನ ಫ್ರೆಂಡ್ ಮಾಡ್ಕೊಂಡ್ರೆ ಜಾಸ್ತಿ ದನ್ವಿತೆ, ಬಟ್ ನಾವು ಜಾಸ್ತಿ ತಿನ್ನೋದು ಅದನ್ನು. ಅವನಿಗೆ ಇದು ತುಂಬ ಇಷ್ಟ ಪೊಟ್ಯಾಟೋದು, ಸೊ ಇದನ್ನು ತೆಗಿಸ್ಕೊಂಡ. ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ ಅವರಂತೂ ಇಡೀ ಸಂತೆಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲರ ಜೊತೆನೂ ಡ್ಯಾನ್ಸ್ ಮಾಡಿದ್ರು. ನಾನು ನನ್ನ ತಂಗಿ ಇಬ್ಬರು ಅವ್ರ ಜೊತೆ ರೀಲ್ಸು ಮಾಡಿ ಹಾಕಿದ್ದೀವಿ, ಇನ್ಸ್ಟಾದಲ್ಲಿ ನೀವು ನೋಡ್ಬೋದು. ಆಮೇಲೆ ಪಾಟ್ರಿ ಮೇಕಿಂಗ್ ಎಲ್ಲ ಇತ್ತು. ಅದಾಗಿದ ತಕ್ಷಣ ನಾವು ಸಾಂಗ್ ಹತ್ರ ಬಂದು ಕುತ್ಕೊಂಡ್ವಿ. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ತಿನ್ಕೊಂಡು ಸಾಂಗ್ ಹತ್ರ ಲಾಸ್ಟಲ್ಲಿ ಬಂದು ಕುತ್ಕೊಂತೀವಿ ಅಂದ್ವಲ್ಲ, ಇಲ್ಲಿ ಬಂದು ಕುತ್ಕೊಂಡ್ವಿ. ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಆಡ್ತಾಯಿದ್ರು, ಸಖತ್ತಾಗಿ ಆಡ್ತಾಯಿದ್ರು. ನಾನು ಅರ್ಧ ವೀಡಿಯೋ ಮಾಡಿದ್ದೀನಿ, ಅರ್ಧ ನಾನೇ ಕೇಳಿಸ್ಕೊಳ್ಳೋದ್ರಲ್ಲಿ ಮುಳುಗೋಗಿದ್ದೆ, ವೀಡಿಯೋನೇ ಮಾಡಲಿಲ್ಲ. ಈಗ ಆಲ್ರೆಡಿ ಇದನ್ನು ಕೇಳಿಸ್ಕೊತಾ ಇದ್ದಾಗಲೇ ದಸರಾ ವೈಬ್ಸ್ ನನಗೆ ಹಂಗೇ ಮೆಲುಕಾಗ್ತಿದೆ. ಇನ್ನೇನು ದಸರಾ ಬೇರೆ ಬರ್ತಿದೆ ಅಲ್ವಾ, ದಸರಾದಲ್ಲೆಲ್ಲ ಯುವ ದಸರಾ ಯುವ ಸಂಭ್ರಮ ಅದೇ ನೆನಪಾಗ್ತಿತ್ತು. ಇನ್ನು ನೆಕ್ಸ್ಟ್ ಅದಕ್ಕೆ ಇನ್ನೂ ಸಖತ್ತಿರುತ್ತೆ ಬಿಡಿ. ಬಟ್ ತುಂಬ ಚೆನ್ನಾಗಿ ಸಾಂಗ್ಸ್ ಆಡ್ತಾಯಿದ್ರು. ಈಗಲೇ ನಮ್ಮ ಮೈಸೂರು ಹೆಮ್ಮೆ ಅನಿಸ್ತಾ ಇತ್ತು. ಈ ಥರ ಎಲ್ಲ ಕಾರ್ಯಕ್ರಮಗಳು ಜಾಸ್ತಿ ಮೈಸೂರಲ್ಲೇ ನಡೆಯೋದಲ್ವಾ, ಅದಕ್ಕೆ. ಸಾಂಗ್ ಮಧ್ಯ ಮೈಸೂರು ಮಹಾರಾಜರು ಬಂದಿದ್ದಾರೆ ಅಂತ ಅಂದ್ವಿ. ಸೊ ಅದನ್ನ ವಿಡಿಯೋ ಮಾಡೋಣ ಅಂತೋದೆ. ನಾನು ಹಿಂದೆ ತುಂಬಾ ಸಲ ನೋಡಿದ್ದೀನಿ, ನಮ್ಮ ಏರಿಯಾಗೆ ಬಂದಿದ್ರು, ಮಾರ್ಮನೇಲಾಗ್ಲಿ ಎಲ್ಲ ಕಡೆ ನೋಡಿದ್ದೀನಿ. ಇಲ್ಲಿ ಮೈಸೂರು ಸಂತೆಗೆ ಮೈಸೂರು ಮಹಾರಾಜ ಬಂದಿದ್ದಾರಲ್ಲ ಅಂತ ಕ್ಯಾಪ್ಚರ್ ಮಾಡೋಣ ಅಂತ ಹೋಗಿದ್ದೆ. ಒಂದು ರೀತಿ ಫೇರು ಅಥವಾ ಇಂಥ ಒಂದು ಸಂತೆಗಳು ಒಂದು ಬೇಕಾಗಿದೆ ಬಹಳಷ್ಟು ಮೈಸೂರಿನಲ್ಲಿ. ಒಂದೊಂದು ಕಾಲದಲ್ಲಿ ಒಂದಷ್ಟು ದಿನ ಒಂದು ಸಂತೆ ಇರೋದು ಒಳ್ಳೆಯ ವಿಷಯ, ಬಹಳ ಸಂತೋಷ. ಇಂಥದ್ದು ಒಂದು ಒಳ್ಳೆಯ ಸಂತೆಯನ್ನು ಇವತ್ತು ಎಲ್ಲ ಇಷ್ಟೊಂದು ಸ್ಟಾಲ್ಸ್ಗಳು ಮತ್ತು ಅನೇಕ ಏನು ಉತ್ಪನ್ನಗಳು, ಅದಕ್ಕೆ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ. ಈ ಕಡೆ ಬಲಭಾಗದಲ್ಲಿ ನೋಡ್ತೀವಿ ಎಷ್ಟೋ ನಮ್ಮ ಮೈಸೂರಿನ ಸಂಸ್ಥೆಗಳಿದೆ, ಅಂದರೆ ಅನೇಕ ಏನು ಫುಡ್ ಸ್ಟಾಲ್ಸ್ ಎಲ್ಲಕ್ಕೂ ಕೊಡೋ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ. ಯದುವೀರ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮದು ಫಸ್ಟ್ ಮೈಸೂರು ಸಂತೆ 2 ವರ್ಷದ ಹಿಂದೆ ಮಾಡಿದಾಗ ಪ್ಯಾಲೇಸ್ ಒಳಗಡೆ ನಾವೇನೊಂದು ಫೆಸ್ಟಿವಲ್ ಫಾರ್ ಅ ಕಾಸ್ ಅಂತ ಮಾಡಿದ್ವಿ. ಅದನ್ನು ದಸರಾ ಆನೆಗಳ ಮಾವತರು ಮಕ್ಕಳಿಗೆ ಅಲ್ಲಿ ಒಂದು ವ್ಯಾಲಿಟ್ರಿ ಫಂಕ್ಷನ್ ಮಾಡಿ ಅಲ್ಲಿ ಒಂದು ಎಜುಕೇಷನಲ್ ಕಿಟ್ಸ್ನ ತಾವು ತಮ್ಮ ಕೈಯಾರೆ ನೀಡಿದ್ರಿ. ಸೊ ನಿಮ್ಮಿಂದನೇ ಸ್ಟಾರ್ಟ್ ಆಗಿದೆ, ಇವತ್ತು ನಿಮ್ಮ ಜೊತೆ ಕಂಟಿನ್ಯೂ ಆಗ್ತಿರೋದು ನಮಗೆ ಬಹಳ ಖುಷಿ ಇದೆ. ಆ್ಯಂಡ್ ಈ ಒಂದು ದಿನ 31ನೇ ತಾರೀಕು ಆಗಸ್ಟ್ ಮೈಸೂರು ಸಂತೆ ನೀವು ಬಂದಿರೋದು ನಮಗೆ ಬಹಳ ಖುಷಿಯಾಗಿದೆ. ಸೊ ಇಡೀ ತಂಡದ ಪರವಾಗಿ ವಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಹೋಲ್ ಹಾರ್ಟೆಡ್ಲಿ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಇದಿಷ್ಟೊತ್ತೆ ಅವ್ರು ಇದ್ದಿದ್ದು, ಆಮೇಲೆ ಬೇಗ ಹೊರಟ್ಬಿಟ್ರು ಅವರು ಅಲ್ಲಿಂದ. ಅವರಿಬ್ರು ನಾವು ಎಲ್ಲ ಬೈಕಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಆಚೆ ಬಂದ್ವಿ. ಸೇಮ್ ವೇ ಆಗಿರೋದ್ರಿಂದ ಮಹಾರಾಜಾಸ್ ಗ್ರೌಂಡಿಂದ ಬರ್ತಾ ಬರ್ತಾ ಸಹಾರ ಸಿಕ್ತು. ನಾವು ಅಲ್ಲಿಂದ ಬೇಗ ಹೊರಟಿದ್ರಿಂದ ಸಹಾರ ಎಕ್ಸಿಬಿಷನ್ ನೋಡಿರಲಿಲ್ಲ ಈ ಸಲ. ಆಲ್ಮೋಸ್ಟ್ ಎಲ್ಲ ಟೈಮು ಹೋಗಿರ್ತೀವಿ, ಈ ಸಲ ಆನ್ ದ ವೇ ಹೋಗ್ತಿದ್ದೀವಲ್ಲ ಹಂಗೆ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಸಹಾರ ಒಳಗೆ ಹೋದ್ವಿ. ಅಲ್ಲಿ ಸುಮ್ಮನೆ ಟೇಸ್ಟ್ಗೆ ಅಂತ ಕೊಡ್ತಾರಲ್ಲ ಆ ಥರ ಕೊಡ್ತಾಯಿದ್ರು. ಅದನ್ನು ಜೇಮ್ಸ್ನ ಜೊಬಳ್ಗೆ ಇಟ್ಕೊಂಡಿದ್ದಾನೆ. ವ್ಲಾಗಿಗೆ ತೋರಿಸು ಅಂದರೆ ಇಲ್ಲ, ನನ್ನ ಬಗ್ಗೆ ನಾವು ಅನ್ಕೊಳ್ಳೋ ವ್ಲಾಗಲ್ಲಿ ತೋರಿಸಲ್ಲ ಅಂತಿದ್ದೆ. ಆಮೇಲೆ ಹಿಂಸೆ ಮಾಡಿದ್ದಕ್ಕೆ ಎಷ್ಟು ಹಿಂಸೆ ಮಾಡಿದ್ದೀನಿ ನೋಡಿ, ಅದನ್ನು ತೋರಿಸು ಆ ಜೇಮ್ಸ್ನ ಅಂತ. ಜೋಬಲ್ ಹೌಸ್ ಇಟ್ಕೊಂಡಿದ್ಯಾ? ಏನು ಸುಸ್ತಾದಾಗ ತಿಂತೀಯಾ? ತೋರಿಸಿ ಏನು ಎತ್ಕೊಂಡ್ಬಂದಿದ್ಯಾ? ನಾವು ಬರ್ತಿರ್ಬೇಕಾದ್ರೆ ನೆಕ್ಸ್ಟ್ ಈ ಸ್ಟಾಲ್ ಸಿಕ್ತು. ಈ ಸ್ಟಾಲ್ ಚೆನ್ನಾಗಿದೆ, ಒಂಥರ ಆಯ್ತಾ, ತುಂಬ ಅಟ್ರಾಕ್ಟಿವ್ ಆಗಿದೆ. ಬೇರೆ ಎಲ್ಲದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ನಿಂತ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ. ಇದು ಚೆನ್ನಾಗಿರುತ್ತೆ ಮನೆಗೆ ಆ್ಯಕ್ಚುಲಿ ತೊಗೊಂಬಂದರೆ. ಆದರೆ ನಮ್ಮನೆ ಥರ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ತುಂಬ ಚೆನ್ನಾಗಿ ಹೊಡೆದಾಕ್ತಾರೆ. ಬಟ್ ಎಲ್ಲ ಚೆನ್ನಾಗಿತ್ತು ಅಂತ ಅಲ್ಲೇ ನೋಡ್ತಾ ನಿಂತಿದ್ವಿ. ನಾವು ಎವ್ರಿ ಟೈಮ್ ಸಹಾರಾಗ ಹೋದಾಗ ಏನು ತೊಗೋಬಾರ್ದಪ್ಪ ಇವತ್ತು ಎಲ್ಲ ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಏನಾದ್ರು ತೊಗೊಂಡಂಗೆ ಆಗುತ್ತೆ. ಇದು ಚೆನ್ನಾಗಿತ್ತು, ಒಂಥರ ಅಟ್ರಾಕ್ಟಿವ್ ಆಗಿ ಮ್ಯಾಟು. ಇದನ್ನು ತೊಗೊಳ್ಳೋಣ ಮಮ್ಮಿ, ನನಗೆ ಬಟರ್ಫ್ಲೈಸು ಪಿಕಾಕ್ಸ್ ಇದೆಲ್ಲ ಇಷ್ಟ ಅಲ್ಲ, ಸೊ ಇದು ಚೆನ್ನಾಗಿದೆ, ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ತೊಗೊಂಡ್ವಿ. ಆಮೇಲೆ ಸ್ಲಿಪ್ಪರ್ ಒಂದೆರಡು ನೋಡೋಣ, 100 ರೂಪೀಸು, ಆಮೇಲೆ ಎಲ್ಲ 150 ಎಲ್ಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನೊಂದು ಸ್ವಲ್ಪ ನೋಡ್ತಾ ಇದ್ವಿ. ಧನ್ವಿತ್ತು ನೀವು ತೊಗೊಂಡ್ರೆ ನನಗೂ ಏನಾದ್ರು ತೊಗೊಡ್ಬೇಕು ಅಂತ ಅಲ್ಲೇ ಹಠ ಮಾಡ್ತಿದ್ದ. ನೋಡು ನೀನಿದ್ಯಾ, ಖಾಲಿ ಕೈ ಬೀಸ್ಕೊಬತ್ತಾ ಇದೆಯಾ.
ಅವ್ನು ನೋಡಲ್ಲಿ ಪಪ್ಪ ನಮ್ಮಮ್ಮ ಕಷ್ಟ ಆಗ್ಬಾರ್ದು ಅಂತ ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಹೋಗ್ತಾನೆ. ಪಪ್ಪು ಇನ್ನೊಂದೆರಡು ಐತೆ ಹಿಡ್ಕೊತ್ಯಾ? ಒಳ್ಳೆ ಹುಡುಗ ಧನ್ವಿತ್. ಪಾಪಚ್ಚೆ. ಓ ಎಷ್ಟು ಚೆನ್ನಾಗೈತೆ ನೋಡು. ಇದು ನೋಡಿ ನೋಡಿ ಗೈಸ್, ಸಹಾರಾಯಿಂದ ಆಚೆ ಬರ್ತಾ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಶಾಪಿಂಗ್ ಎಲ್ಲ ಮುಗೀತು, ಈಗ ಹೊರಟಿದ್ದೀವಿ ಮನೆಗೆ. ನಾವು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋದ್ವಲ್ಲ, ಮನೆಗೆ ಹೋಗಿ ಪರ್ಚೇಸಿಂಗ್ ಮಾಡೋದ ಇಟ್ಬಿಟ್ಟು ಊಟನೂ ಮಾಡಿಕೊಂಡು ಮೋಸ್ಟ್ಲಿ 12:45 ಅನಿಸುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಯಾವಾಗಲೂ ಅಷ್ಟೇ ಶ್ರಾವಣದ ಕೊನೆ ಶನಿವಾರ ಈ ಥರ 9 ದೇವರು ಹೋಗುತ್ತೆ ಲೈನಿಗೂ. ನಾವು ಪ್ರತಿ ವರ್ಷ ಮಿಸ್ಸೇ ಮಾಡಲ್ಲ. ನೈಟೇ ಎಲ್ಲ ಅಲಂಕಾರ ಮಾಡಿಬಿಡ್ತಾರೆ ನೋಡಿ, ಲೈನಿಗೂ ನಿಲ್ಲಿಸಿದ್ದಾರೆ ಫುಲ್. ಸ್ಟಾರ್ಟಿಂಗ್ 1ನೇ ದೇವರಿಂದ 9ನೇ ದೇವ್ರ ತನಕ ಎಲ್ಲದಕ್ಕೂ ಹೂವಿನ ಅಲಂಕಾರ ಆಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ. ಸೊ ನಾವು ಅದನ್ನು ನೈಟ್ ನೋಡೋಕೆ ಹೋಗೋಣ ಅಂತ ಹೋಗಿದ್ವಿ. 12:45 ಇನ್ನೂ ಎಲ್ಲ ದೇವ್ರು ರೆಡಿ ಮಾಡ್ತಾನೆ ಇದ್ರು. ಜನ್ರೇಟರ್ಸು ಅದು ಇದು ಎಲ್ಲ ರೆಡಿ ಮಾಡ್ತಾಯಿದ್ರು. ಇದೇ ನೋಡಿ ನಮ್ಮ ಏರಿಯಾ 3ನೇ ಕ್ರಾಸು. ಏನು ಜಗಮಗ ಅಂತ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಶನೇಶ್ವರ ದೇವಸ್ಥಾನ ಅಲ್ವಾ, ಸೊ ಶ್ರಾವಣದ ಕೊನೆ ವಾರ ಪ್ರತಿ ವರ್ಷವೂ ಹಿಂಗೆ ಮಾಡೋದು. ತುಂಬ ಗ್ರ್ಯಾಂಡಾಗಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ. ಸೊ ದರ್ಶನ ಎಲ್ಲ ಬರ್ತಿದ್ರಂತೆ ಇಲ್ಲಿ. ಅವಾಗೆಲ್ಲ ನಮ್ಮಮ್ಮ ಎಲ್ಲ ಹೇಳ್ತಾ ಇರ್ತಾರಲ್ಲ, ತುಂಬ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ನಂಬಿ ಬರ್ತಾಯಿದ್ರು ಅಂತ, ಮತ್ತು ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಿದ್ರು ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಮತ್ತು ಈಗಲೂ ಅಷ್ಟೇ ನನ್ನ ಫ್ರೆಂಡ್ಸು ಎಷ್ಟೊಂದು ಜನ ನನಗೆ ಇಲ್ಲಿ ಬಂದಮೇಲೆ ನನ್ನ ಕೊಲೀಗ್ಸು ಇಲ್ಲಿ ಬರ್ತಿದ್ದಾರೆ ಅಂತ ನಂಗೆ ಗೊತ್ತಾಗಿದ್ದು ಆಮೇಲೆ, ನಿಮ್ಮ ಏರಿಯಾ ಶನೇಶ್ವರ ದೇವಸ್ಥಾನದ ಹತ್ರನ ಅಂತ ಕೇಳಿದಾಗಲೇ ನಂಗೆ ಗೊತ್ತಾಗಿದ್ದು ಇಷ್ಟು ಫೇಮಸ್ಸು ನಮ್ಮ ಏರಿಯಾ ದೇವಸ್ಥಾನನು ಅಂತ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮಾತ್ರ. ಮತ್ತು 9 ಗಾಡಿ ಏನೇನಿದೆ, 9 ಗಾಡಿ 9 ದೇವ್ರಿಗೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿ ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದು ಹೊರಡಷ್ಟರಲ್ಲೇ ಇಲ್ಲ ಅಂದರೂ 2 ಕಾಲಾಯಿತು. ನೈಟ್ 2 ಕಾಲ್ಗೆ ಹೊರಟ್ರೆ ಅದು ಬೆಳಗ್ಗೆ ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ ಈಗ ಹೊರಡುತ್ತೆ ಅಂದ್ಕೊಳ್ಳಿ 2 ಗಂಟೆ ಅಷ್ಟೊತ್ತಿಗೆ. ತುಂಬ ದೂರ ಸಿಟಿ, ದೊಡ್ಡ ಗಡಿಯಾರ ಇದೆಲ್ಲ ಸುತ್ಕೊಂಡು ಪಡ್ವಾರಹಳ್ಳಿ ಎಲ್ಲ ಸುತ್ಕೊಂಡು ವಾಪಸ್ ನಮ್ಮ ಏರಿಯಾಗೆ ಬರಬೇಕು ಅಂದರೆ ಅದು ಬೆಳಗ್ಗೆನೇ ಆಗಿರಬೇಕು. ನಾವು ಬೆಳಗ್ಗೆ ಎದ್ದು ಫ್ರೆಶ್ ಎಲ್ಲ ಆಗಿ ಮೋಸ್ಟ್ಲಿ ನಮ್ಮ ಏರಿಯಾ 10-10:30 ಹಂಗೆ ಬರುತ್ತೆ. ಮುಂಚೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿರಂತೆ, ಮತ್ತು ತುಂಬ ಜನ ಇರೋರಂತೆ ಅದ್ರ ಹಿಂದೆ ಹೋಗೋರು. ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ದಾರಂತೆ. ನಮ್ಮಮ್ಮ ಆವಾಗಿನ ಸ್ಟೋರಿಯಲ್ಲಿ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಲೈನಿಗೂ ನಿಲ್ಲಿಸಿರ್ತಾರೆ, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ನೈಟೇ ಹೋಗಿ ಕೈಯೆಲ್ಲ ಮುಕ್ಕೊಂಡು ಬಂದ್ವಿ. ಇದು ಅದ್ರ ನೆಕ್ಸ್ಟ್ ಡೇ ನಾನು ನೈಟ್ ಎಲ್ಲ ದೇವ್ರು ಹೊರಡ್ತಾಯಿತ್ತು ಅಂತ ತೋರಿಸಿದ್ನಲ್ಲ, ಆವಾಗ ಹೊರಟಿದ್ದಕ್ಕೆ ಅವಾಗ ಎಷ್ಟು ಗಂಟೆ ಗೊತ್ತಾ, 2:15 ಹೋಯ್ತಂತೆ ರಾತ್ರಿ. 2:15 ಹೋಗಿ ನೋಡಿ ಪಾಪಚ್ಚೆ, ಅಲ್ಲಿರೋ ಎತ್ತು ಹಸು ಅಲ್ಲಿರೋ ಮನುಷ್ಯರು ಪಾಪಚ್ಚೆ ಎಲ್ಲ ಸುಸ್ತಾಗ್ಬಿಟ್ಟಿರ್ತಾರೆ. ಯಾಕಂದರೆ ಓವರ್ ನೈಟ್ ನಿದ್ದೆಗೆಟ್ಟು ಫುಲ್ ಸುತ್ತಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಆ ಶಕ್ತಿಯ ದೇವರೇ ಕೊಟ್ಟಿರುತ್ತೆ ನಿಜವಾಗ್ಲೂ ಅವ್ರಿಗೆ. ಮುಂಚೆ ಎಲ್ಲ ತುಂಬ ಅಂದರೆ ತುಂಬ ಜನ ಅಂತೆ. ಎಷ್ಟಂದರೆ ಇಲ್ಲಿ ಏನು 9 ದೇವರಿದೆ ಅದರಷ್ಟೇ ಉದ್ದ ಜನ ಇರ್ತಿದ್ರಂತೆ. ಅಷ್ಟೊಂದು ಜನ ಏನು ಮಾಡೋದು, ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಮುಂಚೆಲ್ಲ ತುಂಬ ಜನ ಹೋಗ್ತಿದ್ರು, ಮತ್ತು ಎಷ್ಟು ಜನ ಹಾಡೆಲ್ಲ ಆಡ್ಕೊಂಡು ಬರ್ತಿದ್ರು ಅಂತಂದರು. ಬಟ್ ಈಗ ಅಷ್ಟೆಲ್ಲ ನಿದ್ದೆಗೆಟ್ಟು ಯಾರು ದೇವರಿಂದ ಎಲ್ಲ ಹೋಗ್ತಾರೆ ಅಂದರೂ ಇದು ಆಚಾರ ಎಲ್ಲ ಬಿಟ್ಟಿಲ್ಲ. ಆವಾಗಿಂದನೂ ಏನು ನಡ್ಕೊಂಡು ಬರ್ತಿತ್ತೋ ಅದೇ ಥರ ಶ್ರಾವಣದ ಕೊನೆ ವಾರ ಇದೇ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಏರಿಯಾದಲ್ಲಂತೂ ಒಂಥರ ಹಬ್ಬನೇ ಆಗ್ಬಿಟ್ಟಿರುತ್ತೆ ನೋಡಿ. ಎಲ್ಲರೂ ಎಷ್ಟು ಖುಷಿ. ಬೆಳಗ್ಗೆ ನಾನು ಹೇಳ್ನಲ್ಲ ಬೆಳಗ್ಗೆ ಬರೋದು ಅಂತ, ಬೆಳಗ್ಗೆ ಅದರಲ್ಲೆಲ್ಲ ಕೊನೆ 9ನೇ ದೇವರು ಇರುತ್ತಲ್ಲ, ಅದನ್ನೇ ಎಲ್ಲ ಕಡೆನೂ ನಿಲ್ಲಿಸಿ ಪೂಜೆ ಮಾಡಿಸ್ಕೊಂಡು ಬರೋದು. ನಾವು ಪೂಜೆ ಮಾಡಿಸಿದ್ವಿ, ಪೂಜೆ ಸಾಮಾನೆಲ್ಲ ತೊಗೊಂಡು. ಮತ್ತು ರೋಡುದ್ದಕ್ಕೂ ರಂಗೋಲೆ ಬಿಟ್ಟಿರ್ತಾರೆ, ರೋಡುದ್ದಕ್ಕೂ ಕಾಯಿ ಹೊಡಿತಾನೆ ಇರ್ತಾರೆ. ಕಾಯಿ ಹೊಡಿಯೋಕ್ಕೆ ಲೆಕ್ಕನೇ ಇಲ್ಲ. ಆಮೇಲೆ ಎಲ್ಲೆಲ್ಲ ದೇವ್ರು ಹೋಗುತ್ತೆ ಅಂತ ಗೊತ್ತಿರುತ್ತೆ, ಎಲ್ಲ ಕಡೆನೂ ಬೆಳಿಗ್ಗೆನೇ ಎದ್ದು ರಂಗೋಲೆ ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ನಾನು ಹೇಳಿಲ್ವಾ, ಒಂಥರ ಹಬ್ಬ ತುಂಬ ಚೆನ್ನಾಗಿರುತ್ತೆ ನಮಗೆ ಕೊನೆ ಶ್ರಾವಣ ಶನಿವಾರ ಅಂತಂದರೆ. ಇದಾದಮೇಲೆ ಪ್ರಸಾದನೂ ಇರುತ್ತೆ. ಇದಕ್ಕೆ ಮುಂಚೆ ರಾತ್ರಿನೂ ಪ್ರಸಾದ ಇರುತ್ತೆ, ಇದಾದ್ಮೇಲೂ ಪ್ರಸಾದ ಇರುತ್ತೆ. ತುಂಬ ಚೆನ್ನಾಗಿ ನೋಡಿದ್ರಲ್ಲ ಹೇಗಿತ್ತು ಈ ವ್ಲಾಗ್ ಅಂತ. ಕಂಟಿನ್ಯೂಸ್ ನಿನ್ನೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಿನ್ನೆಯಿಂದ ಬ್ಯುಸಿಯಾಗಿ ಎಂಜಾಯ್ ಮಾಡ್ಕೊಂಡೇ ಇದ್ವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಮೈಸೂರು ಸಂತೆಯಿಂದ ಹಿಡಿದು ದೇವ್ರ ತನಕ ಎಲ್ಲನೂ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಈ ಪರಿಣಿತಾ ನಮಿತಾ ವ್ಲಾಗ್ಸಲ್ಲಿ. ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರು ಹುಡುಗಿ ಪರಿಣಿತಾ ನಮಿತಾ. ಬಾಯ್.